ಈ ಸಲ ನನ್ನ ಜರ್ನಿ ಮತ್ತೆ ಕೇರಳದ ಕಡೆಗೆ. ಸಾರಿ ಈ ಸಲ ನಾನೊಬ್ನೇ ಹೋಗ್ತಾ ಇಲ್ಲ, ನನ್ನ ಜೊತೆಗೆ ಇವರೆಲ್ಲ ಇದ್ದಾರೆ. ನಮ್ಮ ಆಫೀಸ್ ಕೊಲೀಗ್ಸ್ ಜೊತೆ ಬ್ಯಾಂಗ್ಳೂರಿಂದ ಈ ಜರ್ನಿನ ಟ್ರೈನ್ ನಲ್ಲಿ ಶುರು ಮಾಡಿದಂತಹ ನಾವು ಕೇರಳದ ಚಂಗನಶೇರಿಯಲ್ಲಿರುವಂತಹ ಶ್ರೀಜಿತ್ ಅವರ ಮನೆಗೆ ಹೋಗಿ ಅಲ್ಲೇ ಹತ್ರದಲ್ಲಿ ಇರುವಂತಹ ಟೆಂಪಲ್ ಗೆ ಕೂಡ ವಿಸಿಟ್ ಮಾಡಿದ್ವಿ. ನಂತರ ನಾವು ಹೊರಟಿದ್ದು ಕೇರಳದ ಫೇಮಸ್ ಬ್ಯಾಕ್ ವಾಟರ್ ಸ್ಪಾಟ್ ಆಗಿರುವಂತಹ ಅಲೆಪಿಯ ಕಡೆಗೆ. ಹಾಗೇನೆ ಅಲೆಪಿಯಲ್ಲಿ ಬೋಟಿಂಗ್ ಮಾಡಿ ಕೇರಳ ಸ್ಟೈಲ್ ವೆಡ್ಡಿಂಗ್ ಕೂಡ ಅಟೆಂಡ್ ಮಾಡಿದ್ವಿ. ಇದ್ರ ಎಲ್ಲದರ ಜೊತೆಗೆ ಇನ್ನೂ ಹಲವಾರು ಆಕ್ಟಿವಿಟೀಸ್ ನ ನಾವಲ್ಲಿ ಮಾಡಿದ್ವಿ. ₹2000 നമ്മുടെ ശാഖാവിഹിതമായി Well, this is our third visit, so that tells you how we feel about it. Want to say anything? Oh, I feel the same. Yes. ಶುಭೋದಯ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ಈಗ ನಾವು ಇಲ್ಲಿ ಚಂಗನಸೇರಿಯಲ್ಲಿದ್ದೇವೆ. ಸೊ ಇಲ್ಲಿ ನಮ್ಮದೊಂದು ಕೊಲೀಗಿದು ಮದುವೆ ಇತ್ತು, ಅದಕ್ಕೋಸ್ಕರ ಬಂದಿದ್ದೇವೆ. ಈಗ ಇಲ್ಲಿ ಟೆಂಪಲ್ ಇದೆ, ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಮಾರ್ನಿಂಗ್. ನಮ್ಮ ಘಟೋತ್ಕಚರು ಘಟೋತ್ಕಚ ತಮ್ಮ ಬೆಂಗಳೂರಿಂದ ಅವನ್ ಚಿಕ್ಕಣ್ಣ, ನೀನ್ ದೊಡ್ಡಣ್ಣ. ಬೆಂಗಳೂರಿನಿಂದ ಚಂಗನಶೇರಿಗೆ ತಲುಪಿದ ತಕ್ಷಣನೇ ಶ್ರೀಜಿತ್ ಅವರ ಜೊತೆಗೆ ಅವರ ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಅವರ ಮನೆಯ ಹತ್ರದಲ್ಲೇ ಇದ್ದಂತಹ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಟೆಂಪಲ್ ಇಂದ ಮತ್ತೆ ಶ್ರೀಜಿತ್ ಅವರ ಮನೆಗೆ ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಮ್ಮ ಪ್ರಯಾಣವನ್ನ ಶುರು ಮಾಡಿದ್ವಿ. ಯಾವತ್ತು ನಾನು ಒಂದು ಪ್ಲೇಸ್ ವಿಸಿಟ್ ಮಾಡುವಾಗ ಎಲ್ಲ ಅಂತಂತ ಹೇಳಿದರೆ ಬೈಕ್ ತಗೊಂಡು ಹೋಗ್ತಿದ್ದೆ, ಹೆಚ್ಚಾಗಿ ಬೈಕಲ್ಲೇ ಹೋಗ್ತಿದ್ದಂಥದ್ದು. ಸೊ ಇವತ್ತು ಎಂತಂತ ಹೇಳಿದ್ರೆ ಕೇರಳಕ್ಕೆ ನಾವು ಟ್ರೈನಲ್ಲಿ ಬಂದ್ವಿ. ಟ್ರೈನಲ್ಲಿ ನಾವು ಇಲ್ಲಿ ಅಲೆಪೂಜಾ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಮ್ಮದವರು ಕೊಲಿಗೊಬ್ಬರು ಬಂದಿದ್ದರು. ಸೊ ಅವರೇ ನಮ್ಮನ್ನು ಪಿಕ್ ಮಾಡಿಕೊಂಡು ಅವರ ಮನೆಗೆ ಕರ್ಕೊಂಡು ಹೋದರು. ಸೊ ಅಲ್ಲೇ ಬೆಳಿಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ನಂತರ ಮತ್ತೆ ಈ ಪ್ಲೇಸಿಗೆ ಇಲ್ಲಿ ಒಂದು ಟಾಡಿದು ಶಾಪ್ ಇತ್ತು. ಸೊ ಇಲ್ಲಿಗೆ ಬಂದಿದ್ದೀವಿ. ಕೇರಳದಲ್ಲಿ ಮಂಗಳೂರಲ್ಲೆಲ್ಲ ಟಾಡಿ ಫೇಮಸ್. ಸೊ ಇಲ್ಲಿಗೆ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲಿ ವ್ಯೂ ಎಲ್ಲ ಒಳ್ಳೆದುಂಟು, ಪ್ಯಾಡಿ ಫೀಲ್ಡ್ಸ್ ಎಲ್ಲ ಇರೋದ್ರಿಂದ ತುಂಬ ಸಖತ್ತಾಗಿದೆ ಪ್ಲೇಸ್. ಸೊ ಇಲ್ಲಿಗೆ ಬಂದದ್ದು ಅಂತ ಹೇಳಿದರೆ 2 ಬಸ್ಸೆಲ್ಲ ಹಿಡ್ಕೊಂಡು ಬಂದ್ವಿ ನಾವು. ಸೊ ನಮಗೆ ಡೈರೆಕ್ಟಾಗಿ ನಮ್ಮ ಹತ್ರ ಗಾಡಿ ಇರಲಿಲ್ಲ. ಸೊ ಗಾಡಿ ಇಲ್ದಿರೋದ್ರಿಂದ ನಾವು 2 ಬಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಆಟೋ ಹತ್ಕೊಂಡು ಇಲ್ಲಿ ತನಕ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ಇಲ್ಲಿಂದ ಹೋಗುವಂಥದ್ದು ಪ್ಲ್ಯಾನ್ ಇರುವಂಥದ್ದು. ಡೈರೆಕ್ಟ್ ರೆಸಾರ್ಟಿಗೆ ಹೋಗ್ತೀವಿ. ಇಲ್ಲಿಂದ ರೆಸಾರ್ಟಿಗೆ ಹೋಗಿ ನಾಳೆ ಮದುವೆ ಇರುವಂಥದ್ದು. ಸೊ ಟೆಂಪಲಿಗೆ ನಾಳೆ ಹೋಗ್ತೀವಿ, ಟೆಂಪಲಲ್ಲಿ ಇರುವಂಥದ್ದು ಮದುವೆ. ಸೊ ಬಾಯ್ಸ್ ಎಲ್ಲ ಇಲ್ಲಿ ಕೂತಿದ್ದಾರೆ ಎಲ್ಲರೂ. ಸೊ ತೋರಿಸ್ತಾರೆ ಒಂದು ನಿಮಿಷ. ಇದು ಕರಿಮೀನು ಅಲ್ಲಿ ನೋಡಿ, ಕರೆಕ್ಟಾಗಿ ನೋಡಿ, ಇದೇ ಸ್ಪಾಟಲ್ಲಿ ಮೊಸಳೆ ಇದೆ. ಮೊಸಳೆಯನ್ನು ನೋಡ್ಲಿಕ್ಕೆ ಆನೆ ಸಹ ಬಂದಿದೆ ಇಲ್ಲಿ. ವಿಡಿಯೋ ಮಾಡು. ಅದೇ ಮಾಡ್ತಿದ್ದೆ. ಸುಮ್ಮನೆ ಇದು ಮಾಡ್ತಾನೆ. ಮೊಸಳೆ ಇದೆ ಮಾರೆ, ಅಲ್ಲಿ ನೋಡಲ್ಲಿ. ಮೊಸಳೆ ಐತ್ಲಿ ಅಲ್ಲಿ ಲೇಪ ಅದ ಕಟ್ಟಿಗೆ ಅದ.
ಅದು ಮೊಸುಳಿಲಿ ನೋಡು ಮಾರಲ್ಲಿ ನೀರು. ನೀನು ವಿಡಿಯೋ ಕೆಟ್ಟ ಬರಬೇಡ ಮಾರೆ. ಯುವರ್ ಸೇಮ್ ಗೌತಮ್. I haven't gone my limits and Should not drink, bro. see, don't record. Should be like me. He's recording silently. He's recording. ಸುಜಲ್ ಏನಾದರೂ ಇದೆಯಾ ಹೇಳಲಿಕ್ಕೆ? ಏನಿಲ್ಲ, ಏನು ಊಟ ಮಾಡಿಲ್ಲ, ಊಟ ಮಾಡಿಲ್ವಾ? ರೆಸಾರ್ಟ್ ಹೋಗಿ ಮಾಡಬೇಕು. ಯಾಕೆ? ಏನು ಇಷ್ಟ ಆಗಲಿಲ್ಲ, ಇಷ್ಟ ಆಗಲಿಲ್ವಾ? ಓ ನಿಮ್ಮದು ವೆಜ್ ಅಲ್ಲ? ಇರಲೇ ಇಲ್ಲ. ಸೊ ಅದು ಹೌದು, ಹೇಳಿ ಇಲ್ಲಿ ಬೇರೆ ಆಪ್ಷನ್ ಇಲ್ಲ. ಸೊ ಇವಾಗ ಆಲ್ಮೋಸ್ಟ್ 1-2 ಕಿಲೋಮೀಟರ್ ನಡಿಬೇಕಲ್ಲ ನಾವು. 2 ಕಿಲೋಮೀಟರ್ ನಿಂಗೇನು, ನಿನ್ನ 6 ಪ್ಯಾಕ್ಸ್ ಇದೆ ನಡೆಯುತ್ತೆ. 6 ಬ್ಯಾಗ್ಸ್ ಅಲ್ಲ, ಫ್ಯಾಮಿಲಿ ಪ್ಯಾಕ್ಸ್. ನಾವಿವಾಗ ಎಂತಂತ ಹೇಳಿದ್ರೆ ವಿಷಯ, ಇಲ್ಲಿ ಹೋಟ್ಲಿಗೆ ಬಂದು ತಿಂದೆಲ್ಲ ಆಯಿತು. ಗೌತಮ್ ಬಂದಿದ್ದೆ. ಸೊ ಇಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕಷ್ಟೇ. ಸೊ ಆಟೋ ಏನು ಸಿಗುದಿಲ್ಲ ಇಲ್ಲಿ, Because fitness is very important. ಅದಕ್ಕಲ್ಲ, ಹೆವಿ ಬಿಸಿಲಿದೆ. ನಾವು ಬರಬೇಕಾದ್ರೆ ಆಟೋದಲ್ಲಿ ಬಂದ್ವಿ, ಇವಾಗ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗ್ಬೇಕಷ್ಟೇ. ಬಿಕಾಸ್ ದೇರ್ ಇಸ್ ನೋ ಅದರ್ ಆಪ್ಷನ್. ನಡ್ಕೊಂಡೇ ಹೋಗ್ಬೇಕಷ್ಟೇ. ಸೊ 2 ಕಿಲೋಮೀಟರ್ಸ್ ವಾಕಿಂಗ್, ನಡ್ಕೊಂಡು ಹೋಗ್ಬೇಕು. ಮಧ್ಯಾಹ್ನ 1 ಗಂಟೆಗೆ ಬಿಸಿಲಲ್ಲಿ ನಡ್ಕೊಂಡು ಹೋಗೋ ಸಾಹಸ ಅಲ್ಲ. ಅದು ಬೇರೆ ಕೇರಳದಲ್ಲಿ ಟೆಂಪರೇಚರ್ ಹ್ಯುಮಿಡಿಟಿ ಎಲ್ಲ ಜಾಸ್ತಿ, ಬಿಕಾಸ್ ಬೀಚ್ ಸೈಡ್ ಆಗಿರೋದ್ರಿಂದ ಅದೊಂದು ದೊಡ್ಡ ಪ್ರಾಬ್ಲಮ್. ಸೊ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ಬಾಯ್ಸ್. ನೋಡಿ ಗಾಯ್ಸ್, ವಿನ್ಯಾಸ್ ತುಂಬ ಪ್ರೀತಿಯಲ್ಲಿ ಇದ್ದಾನೆ. ರೋಡಲ್ಲಿ ದಾರಿ ತಪ್ಪಿ ಹೋಯ್ತಂತೆ, ನಿಂತು ಎಣಿಸ್ತಿದ್ದಾನೆ. ಫೀಲ್ಡಲ್ಲಿ ಕೊಕ್ಕರೆ, ತುಂಬ ಕೊಕ್ಕರೆ ಇಲ್ಲಿ. ಮತ್ತೆ ರೆಕಾರ್ಡ್ ಮಾಡ್ತಿದ್ದಲ್ಲಿ ಗೊತ್ತಪ್ಪ ನಿಮಗೆ? ಕಾಂಟೆಂಟ್ ಬೇಕು ನನಗೆ, ಟಾಪಿಕ್ ಸಿಗ್ತಿಲ್ಲ. ನೀವು ಮೌನ ಪ್ರಾರ್ಥನೆ ಮಾಡ್ರೆ ನಾನು ಹೇಗೆ ಮಾತಾಡಲಿ? ಗದ್ದೆ ಬಗ್ಗೆ ಹೇಳ. ಏನು ಗದ್ದೆ ಬಗ್ಗೆ? ಗದ್ದೆ ಹೋಗ್ತಿದ್ದಾನಲ್ಲ ರೈತ. Hey bro. Hey bro, what's up? भाग यहाँ से, भाग भाग। अरे जान Hey bro. Welcome to my vlog. Welcome to Kerala. ನಾವು ಟಾಡಿ ಕುಡ್ದಿದ್ದೀವಿ, ಆದ್ರೂ ನಮ್ಗೆ ಹತ್ತಲಿಲ್ಲ. ನಾವು ತುಂಬಾ ವಾಕ್ ಮಾಡ್ತಿದ್ದೀವಿ, ನಮಗೆ ಈಗ ತುಂಬಾ ಬೆವರು ಬರ್ತಿದೆ. ಅದಕ್ಕೆ ನಾವು ಜಾಕೆಟ್ ಈ ತರ ಜಾದೂ ತರ ಹಾಕೊಂಡಿದ್ದೀವಿ. ಜಾದೂ ಗೊತ್ತಾ ನಿಮ್ಗೆ ಯಾರಂತ ಹೇಳಿ? ಕೋಯಿ ಮಿಲ್ಗೆ ಫಸ್ಟ್ ಫಿಲ್ಮ್ ಅಲ್ಲಿ ಅವನು ಬ್ಲೂ ಅಲ್ಲಿ ಇದ್ದ, ನಾವು ಮಾತ್ರ ಸ್ಕಿನ್ ಕಲರ್ ದಲ್ಲಿ ಇದ್ದೀವಿ. ಯಾರಲ್ಲಿ പ്ലീസ് സമാധാന സൈലൻസ്. 2000 രൂപ നമ്മുടെ ശാഖാവിഹിതമായി. ಸೊ ಬಸ್ ಬಂತು, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಬಸ್ಸಲ್ಲೇ ಹತ್ತೋದು. ಇವಾಗ ಲಗೇಜ್ ಭಾಳ ಇದೆ. ನಾವಿವಾಗ ಇರೋವಂಥದ್ದು ಆಲಪ್ಪುರದಲ್ಲಿದ್ದೀವಿ. ಸೊ ಇದು ಆಲಪ್ಪುರ ಅಂತ ಹೇಳೋದಕ್ಕೆ ನನಗೆ 1 ಗಂಟೆ ಆಯಿತು. ಸೊ ಕರೆಕ್ಟಾಗಿ ಹೇಳೋದಕ್ಕೇ ಆಗ್ತಾ ಇಲ್ಲ, ಆವಾಗಿಂದ ಎಷ್ಟು ಟ್ರೈ ಮಾಡಿದ್ರು ಕೂಡ. ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಈ ಪ್ಲೇಸ್. ಸೊ ಅಲೆಪಿ ಅಂತ ಹೇಳ್ತಾರೆ. ಸೊ ಎಲ್ಲರೂ ಅಲೆಪಿ ಅಂತಲೇ ಫೇಮಸ್ ಇಲ್ಲೆಲ್ಲ. ಇಲ್ಲಿಂತಲ್ಲ, ನಮ್ಮೂರಲ್ಲೂ ಅಷ್ಟೇ. ಸೊ ಕೇರಳದ ಅಲೆಪಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ, ಬಟ್ ಆಲಪ್ಪುರ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಸೊ ಇವತ್ತೀಗ ಆಲಪ್ಪುರದಿಂದ ರೆಸಾರ್ಟಿಗೆ ಇದರಲ್ಲಿ ಟ್ರಾವೆಲ್. ಹೂ ಇಸ್ ದಿಸ್ ಮ್ಯಾನ್? ಫುಲ್ ಬೋಟಲ್ಲೇ ಹೋಗೋದು. ಫೆರಿ, ಇದು ಫೆರಿ ಅಂತ ಹೇಳ್ತಾರೆ ಇದನ್ನು. ಎಸ್, ನೋಡಿ ಯಾವ ಥರ ಇದೆ ಅಂತ. ಸೊ ಒಬ್ಬರಿಗೆ ಜಸ್ಟ್ 8 ರೂಪೀಸ್, ಜಸ್ಟ್ 8 ರೂಪೀಸ್ ಅಂತ. ಇದು ಗೌರ್ಮೆಂಟ್ ಬೋಟ್ ಆಗಿರೋದ್ರಿಂದ ಜಸ್ಟ್ 8 ರೂಪೀಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಆದರೆ ಹೆವಿ ಕಾಸ್ಟ್ಲಿ ಇರ್ತಿತ್ತು. ಬೋಟಿಂಗಲ್ಲಿ ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ, ಬಿಕಾಸ್ ಮಂಗಳೂರಿಗೆ ನಾನು ಮೊದಲು ಕೂಡ ಹೋಗಿದ್ದೀನಿ, ಇದೇನು ಫಸ್ಟ್ ಅಲ್ಲ ನನಗೆ. ಬಟ್ ಇಲ್ಲಿರೋ ಸೀನರಿ ಆಗಿರ್ಬೋದು ಅಥವಾ ಬೋಟಿಂಗ್ ಸ್ಟೈಲ್ಸ್ ಆಗಿರ್ಬೋದು ಎಲ್ಲ ಜನರಿಗೆ ಹೋಗುವಂಥದ್ದೇ ಇರುವಂಥದ್ದು. ಆಮೇಲೆ ಕಮ್ಮಿ ಕೂಡ ಅಲ್ಲ, ತುಂಬ ಇದೆ ಇಲ್ಲಿ. ಬಟ್ ನಾವಿವಾಗ ಹೋಗ್ತಿರೋವಂಥದ್ದು ಗೌರ್ಮೆಂಟ್ ಬೋಟಲ್ಲಿ, ನಾಟ್ ದ ಪ್ರೈವೇಟ್ ಒನ್ ಅಂತ ಹೇಳಿದ್ರೆ ಗೊತ್ತಿಲ್ಲ ಎಷ್ಟು ಪೇ ಮಾಡಬೇಕು ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಗೌರ್ಮೆಂಟ್ ಬೋಟ್ಸ್ 8 ರೂಪೀಸ್, ಒಬ್ಬರಿಗೆ 8 ರೂಪೀಸ್ ಅಷ್ಟೇ.
ಸೊ ಅರೌಂಡ್ 4 to 5 ಕಿಲೋಮೀಟರ್ಸ್ ನಮಗೆ ಹೋಗ್ಲಿಕ್ಕಿದೆ. ಇಟ್ ಈಸ್ ಗುಡ್. ಸೊ ನಮ್ಮನ್ನು ವೆಲ್ಕಮ್ ಮಾಡಿದ್ದಾರೆ ದಶಾನ್. ನೋಡಿ ಬೊಗಳ್ತಾ ಇದೆ, ಅದೊಂದು ಕಚ್ಚಲಿಲ್ಲದ್ರೆ ಸಾಕು. ಒಬ್ಬು ಸೊ ನಮ್ಮದು ರೆಸಾರ್ಟ್ ಇವತ್ತು ಇಲ್ಲಿ. ವಾವ್ ಉಂಟು ಬ್ರೋ. ನಮ್ದು ಇವತ್ತಿನ ಸ್ಟೇ ನೋಡಿ ಯಾವ ಥರ ಇದೆ ಅಂತೇಳಿ. ಫುಲ್ ಕಾಟೇಜಸ್ ಥರ ಇದೆ ಇಲ್ಲೇ. ಸೊ ಇವತ್ತು ಇಲ್ಲೇ, ನಾಳೆ ವೆಡ್ಡಿಂಗ್ ಇರೋದ್ರಿಂದ ಇವತ್ತಿನ ನಮ್ಮದು ಸ್ಟೇ ಇದರಲ್ಲೇ. ಇದೊಂದು ರೆಸಾರ್ಟ್. ಸೊ ಇದು ಅಲೆಪಿಲೇ ಇರುವಂಥದ್ದು. ಸೂಪರಾಗಿದೆ. ಏನಾದರೂ ಬರ್ತೀರಾ ಅಂತ ಇದ್ದರೆ ಖಂಡಿತವಾಗ್ಲೂ ಡೆಫಿನೆಟ್ಲಿ ವಿಸಿಟ್ ಮಾಡಿ ಇಲ್ಲಿಗೆ. ಸೊ ನಾಳೆ ನಮಗೆ ವೆಡ್ಡಿಂಗಿಗೆ ಹೋಗಬೇಕಾಗಿರೋದ್ರಿಂದ ಇವತ್ತು ನಾವು ಇಲ್ಲೇ ಸ್ಟೇ ಆಗ್ತಾ ಇದ್ದೀವಿ. ಸೊ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ರೆಸಾರ್ಟಲ್ಲಿ. ಸಖತ್ತಾಗಿದೆ ಮಾತ್ರ ಪ್ಲೇಸ್. ಇಲ್ಲೇ ಬ್ಯಾಕ್ ವಾಟರ್ಸ್ ಇರುವಂಥದ್ದು ನನ್ನ ಹಿಂದುಗಡೆನೇ. ಯು ಕ್ಯಾನ್ ಸಿ ನೋಡಿ ಯಾವ ಥರ ಇದೆ ಅಂತೇಳಿ. ಡೆಫಿನೆಟ್ಲಿ ಸೂಪರ್ ಪ್ಲೇಸ್. ಅಲೆಪ್ಪಿ ಅಂದರೆ ಗೌರ್ಮೆಂಟ್ ಬೋಟ್ಸಿಂದ ನಾವು ಹತ್ಕೊಂಡು ಬರಬೇಕಾಗತ್ತೆ ಈ ಜಾಗಕ್ಕೆ ಬರಬೇಕಂದ್ರೆ. ಎಸ್ಪೆಷಲಿ ರೋಡ್ಸ್ ಇಲ್ಲ ಇಲ್ಲಿ. ಸೊ ಬೋಟ್ ಥ್ರೂನೇ ನೀವು ಬರಬೇಕು. ಏನು ಬ್ರೋ ಇದು ರೆಸಾರ್ಟ್ ಹೆಸರೇನು? ಏನು ಬ್ರೋ ರೆಸಾರ್ಟ್ ಹೆಸರೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಂಥ ಕಥೆ ಮಾರ ನಿಮ್ಮದೆಲ್ಲ. ನನಗೂ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ ಬಟ್ ಬೇಜಾರಾಗಿದೆ ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ಪೂಲು, ಮಕ್ಳಿಗೆ ಕಟ್ಟಿರೋ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಇದು. ಅಲ್ಲಿ ನೋಡಿ ಮುಂದ್ಗಡೆ ಸಣ್ಣ ಸ್ವಿಮ್ಮಿಂಗ್ ಪೂಲು. ಸೊ ನಾವು ತುಂಬ 14 ಜನ ಇದ್ದೀವಿ. ಅದರಲ್ಲಿ ಒಂದೇ ಸತಿ 14 ಜನ ಇಳಿದ್ರೆ ಅದರಲ್ಲಿ ಒಳಗಡೆ ಇರೋದೆಲ್ಲ ನೀರೆಲ್ಲ ಹೊರಗೆ ಬರ್ಬೋದು. ಫುಲ್ ಅಷ್ಟು ಸಣ್ಣದಿದೆ. ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ದೊಡ್ಡದಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ಸಣ್ಣದಾಗಿದೆ ಅನ್ಕೊಂಡಿದ್ವಿ. ಅಷ್ಟು ಅಂತಲ್ಲ, ಅಟ್ಲೀಸ್ಟ್ ಒಂದು ಬೇಸಿಕ್ ಯಾವ ಥರ ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು ಆ ಥರ ಇಲ್ಲ. ತುಂಬ ಒಂದು ಮಕ್ಕಳಿಗೆ ಕಟ್ಟಿದ್ರೆ ಯಾವ ಥರ ಇರುತ್ತೆ ಆ ಥರ ಇದೆ. ಅದೊಂದೇ ಒಂದು ಬೇಜಾರು. ಅದು ಬಿಟ್ಟರೆ ಎಲ್ಲದು ಚೆನ್ನಾಗಿದೆ. ಬಟ್ ಇಲ್ಲಿ ನೋಡ್ಲಿಕ್ಕೆ ಅಂತೇಳಿ ಬೇರೆ ಅಂತ ಪ್ಲೇಸ್ ಅಂತ ಜಾಸ್ತಿ ಏನಿಲ್ಲ. ಜಸ್ಟ್ ದ ಬ್ಯಾಕ್ ವಾಟರ್ಸ್ ವ್ಯೂ ಏನಿದೆಯೋ ಅದು ಬಿಟ್ಟರೆ ಬೇರೆ ಏನಷ್ಟು ಏನಿಲ್ಲ. ನೀವು ಯಾರಾದರೂ ಅಲೆಪ್ಪಿಗೆ ಬರ್ತಾ ಇದ್ದರೆ ಖಂಡಿತವಾಗ್ಲೂ ಈ ಲೇಕ್ ವ್ಯೂ ಪ್ಯಾರಡೈಸ್ ಅನ್ನೋ ರೆಸಾರ್ಟಿಗೆ ವಿಸಿಟ್ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ಚೆನ್ನಾಗಿದೆ, ಕೊಡ್ಬೋದು. ಪರ್ ಹೆಡ್ ನಮಗೆ ಅರೌಂಡ್ 1500 to 2000 ರುಪೀಸ್ ಬಿತ್ತು. ಸೊ ಯಾರಾದರೂ ಅಲೆಪ್ಪಿಗೆ ಬರ್ತಾ ಇದ್ದರೆ ಅಲೆಪ್ಪಿ ಬೋಟ್ ಸ್ಟೇಷನಲ್ಲಿ ನೀವು ಬಂದು, ಅಂದರೆ KSRTC ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಬೋಟಲ್ಲಿ ಬರಬೇಕಾಗತ್ತೆ. ಡೈರೆಕ್ಟಾಗಿ ನಿಮಗೆ ರೋಡ್ ಇಲ್ಲ. ನನಗೊಂದು ವಿಷಯ ಹೇಳಬೇಕಿತ್ತು ನಿಮ್ಮ ಹತ್ರ ಎಲ್ಲ. ಏನಂತ ಹೇಳಿದ್ರೆ, ಸ್ವಲ್ಪ ಟೈಮ್ ಹಿಂದೆ ನಾನು ಒಂದು ಅಬ್ರಾಡಿಂದ ಬಂದಂಥದ್ದು, ಎಸ್ಪೆಷಲಿ ದೇರ್ ಫ್ರಮ್ ಲಂಡನ್, ಅವ್ರ ಹತ್ರ ಮಾತಾಡ್ತಾ ಇದ್ದೆ ಇದೇ ಥರ. ಸುಮ್ಮನೆ ಹೇಗಾಗ್ತಿದೆ ನಿಮಗೆ ಇಂಡಿಯಾದಲ್ಲಿ, ಯಾವ ಥರ ಇದೆ ನಿಮಗೆ ಎಕ್ಸ್ಪೀರಿಯನ್ಸು, ಅಥವಾ ಎಷ್ಟು ದಿವಸ ಆಯಿತು ನೀವು ಇಂಡಿಯಾಗೆ ಬಂದು, ಅದು ಯಾವಾಗ ಹೋಗ್ತಾ ಇದ್ದೀರಾ ರಿಟರ್ನು, ಯಾವ ಪರ್ಪಸ್ಸಿಗೋಸ್ಕರ ಬಂದ್ರಿ ಅಂತೆಲ್ಲ ಮಾತಾಡ್ತಾ ಇದ್ವಿ. ಸೊ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಿಮಗೆ ವಿಡಿಯೋನಲ್ಲಿ ಹಾಕ್ತೀನಿ ನೋಡಿ. ಎಷ್ಟು ಒಂದು ಗುಡ್ ಇಂಪ್ಯಾಕ್ಟ್ ಅವರಿಗೆ ಇಂಡಿಯಾದಿಂದ ಆಗಿದೆ ಅಂತ ಹೇಳೋದಕ್ಕೆ ಅವ್ರು ಹೇಳಿರುವಂಥ ಮಾತುಗಳೇ ಸಾಕ್ಷಿ. ಐ ಥಿಂಕ್ ಇಂಡಿಯಾದಲ್ಲಿ ನಾವಿದ್ದುಕೊಂಡು ನಾವು ಬೇರೆ ಕಡೆ ಹೋಗಬೇಕು ಅಂತ ಸಾಯ್ತಾ ಇರ್ತೀವಿ. ಬಟ್ ಹೊರಗಿನವರಿಗೆ ಇಂಡಿಯಾನೇ ಒಂದು ಸ್ವರ್ಗ ಥರ ಅನ್ನಿಸ್ತಾ ಇರುತ್ತೆ. ಇಲ್ಲಿನ ಪೀಪಲ್ ಬಗ್ಗೆನೂ ಅವ್ರು ತುಂಬ ಮಾತಾಡಿದ್ರು. ತುಂಬ ಖುಷಿಯಾಯಿತು ಈ ಥರ ಎಲ್ಲ ಜನರ ಬಗ್ಗೆ ಹೇಳೋದು. ಇಂಡಿಯಾದ ಬಗ್ಗೆ ಎಸ್ಪೆಷಲಿ ಹೊರಗಿನವ್ರು ಹೇಳಿದಾಗ ನಮಗೊಂದು ಬೇರೆ ರೀತಿ ಪ್ರೌಡ್ ಫೀಲ್ ಆಗುತ್ತೆ. How do you feel about India? Well, this is our third visit, so that tells you how we feel about it. We love the Indian vibe. We love the fact that we have some lovely warmth and heat, and in the winter, this is we always get a really nice welcome. The food, of course, is very, very different to what we're used to. Very nice, rich, spicy, and a very good variety. And
you never know what's going to happen from one day to the next, or who you're going to meet, or where they're going to be from. I find that people are very, very friendly. Maybe they won't always speak first, but if I speak to them, I always get a nice response. Yeah. Yeah, It is great to hear from you yeah. about India, especially. Thank you. What about you? You want to say anything? Oh, I feel the same. Yes, I suffer with a bad neck. I broke my neck when I was 26, Okay. and I have lots of trouble with my neck. So the heat is great. Yeah. It's curing it. Yes, I don't have to be on so many tablets. Okay. I have to be on a lot of painkillers when I'm in England. But here, hardly any. Yeah, It's good to hear that. It's so good to very hear. good. Very good for me. Yeah. Nice. On that subject, I can see when she is here that the years fall off her face. Yeah? Yeah. Yeah, she's much happier here. Yeah. But it's In the heat. in the heat. In this heat, I'm happy. It's really good that India is really having a good impact towards you. Yeah. Yes. Thank you. Thank you. Thank The next morning. ಸೊ ಬೆಳಿಗ್ಗೆನೇ ಎದ್ದಿದ್ದೀವಿ. ಟೈಮ್ ಒಂದು 7-7:30 ಆಗಿದೆ ಇವಾಗ ಕರೆಂಟ್ಲಿ. ಸೊ ಇವಾಗ ಇಲ್ಲೇ ಇದ್ದೀವಿ ರೆಸಾರ್ಟಲ್ಲಿ. ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಮಾಡಿಕೊಂಡು ನಂತರ ಇಲ್ಲಿಂದ ಟೆಂಪಲ್ ಸೈಡ್ ಹೋಗುವಂಥದ್ದು ಇವತ್ತು. ಸೊ ಇಲ್ಲೇ ನಾವು ಸ್ಟೇ ಆಗಿದ್ದಂಥದ್ದು. ಸೊ ಇದೇ ಬೋಟಲ್ಲಿ ಬಂದ್ವಿ ನಾವು. ಈ ಬೋಟಲ್ಲಿ ಬಂದು ಈಗ ಟಿ ಟಿ ಇಲ್ಲಿಂದ ಟಿ ಟಿಯಲ್ಲಿ ಹೋಗೋದು. ಅಂದರೆ ಮದುವೆ ವೆನ್ಯೂಗೆ ಸ್ವಲ್ಪ ದೂರ ಇರೋದ್ರಿಂದ ಇಲ್ಲಿಂದ ಎಲ್ಲ ಅರೇಂಜ್ಮೆಂಟ್ಸ್ ನಮ್ಮ ಬಾಸ್ ಒಬ್ಬರು ಮಾಡಿದ್ದಾರೆ ಕೊಲಿದ್ದು. ಸೊ ಏನೂ ತೊಂದರೆ ಇಲ್ಲ. ಟೆಂಪಲಿಗೆ ಬಂದ್ವಿ ಗೈಸ್. ಸೊ ಇದು ಟೆಂಪಲ್ ಶಿವನ ಟೆಂಪಲ್ ಇದು. ಸೊ ಇಲ್ಲೇ ಇರುವಂಥದ್ದು ಇವ್ರದ್ದು ಮದುವೆ. ಹಾಗಾಗಿ ಇಲ್ಲಿಗೆ ಬಂದ್ವಿ. ಸ್ವಲ್ಪ ಹೊತ್ತು ಇಲ್ಲಿ ಕೈಯೆಲ್ಲ ಮುಗಿದು ನಂತರ ಮಂಟಪದ ಕಡೆಗೆ ಹೋಗ್ತೀವಿ. ವೆರಿ ಗುಡ್. ಮದುವೆ ಎಲ್ಲ ಆಯಿತು. ಮದುವೆ ಆಗಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಮತ್ತು ನಾವು ಕೊಲಿಗ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೈಟ್ ನನಗೆ ಬಸ್ ಇರುವಂಥದ್ದು ಮಂಗಳೂರಿಗೆ ಹೋಗಿ ಅಲ್ಲಿಂದ ಬೆಂಗಳೂರು. ಸೊ ಸಿಗೋಣ ನೆಕ್ಸ್ಟ್.